ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೆನೂ ಚೆನ್ನಾಗಿರ್ತೀರಾ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ನೋಡ್ತಿದೀವಿ ಅಂದ್ರೆ ಸ್ವಲ್ಪ ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಗುರು. ಹಾಗೆ ಗೈಸ್ ಏನಪ್ಪಾ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಗೀಲ್ಡ್ಗೆ ಏನಾದರೂ ಬರಬೇಕಂದ್ರೆ ನೀವು ಕಮೆಂಟ್ ಮಾಡಿ ನಿಮ್ಮ UID ಗಳನ್ನ, ಸೊ ನಾನು ಪಿಕ್ ಮಾಡ್ತೀನಿ ಅಂತ. ಹಾಗೇನೆ ಒಂದು 5 ಜನರಿಗೆ ಪಿಕ್ ಮಾಡಿ ರಿಕ್ವೆಸ್ಟ್ ಕೂಡ ಹಾಕಿದ್ದೀನಿ. ಅಂಡ್ ಅವ್ರ ಹೆಸರು ಇವಾಗಲೇ ತಗೊಳ್ಳಲ್ಲ, ಯಾಕಪ್ಪ ಅಂದ್ರೆ ಅವ್ರ ಜೊತೆ ಗೇಮ್ ಪ್ಲೇ ಇನ್ನೂ ಮಾಡಿಲ್ಲ ಗುರು. ಅಂಡ್ ಅವ್ರ ಜೊತೆ ಗೇಮ್ ಪ್ಲೇ ಮಾಡಿಬಿಟ್ಟು ಅಂಡ್ ಅವ್ರದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಗುರು ಆದಷ್ಟು ಬೇಗ. ಹಾಗೇನೆ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ 5 ಮೆಂಬರ್ನ ಪಿಕ್ ಮಾಡ್ತೀನಿ ಅಂತ. ಸೊ ನೀವೇನಪ್ಪ ಮಾಡಿ ಅಂದ್ರೆ ನಿಮ್ದು UID ಗಳನ್ನ ಕಮೆಂಟ್ ಮಾಡಿ ಅಂಡ್ ಆದಷ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಏನಾದ್ರು. ಯಾಕಪ್ಪ ಅಂದ್ರೆ ನಾನು ಆ ವಿಡಿಯೋದಲ್ಲಿ ಕಮೆಂಟ್ ಟಾರ್ಗೆಟ್ ಏನು ಕೊಟ್ಟಿರಲಿಲ್ಲ, ಆದ್ರೂ ಗುರು 100+ ಕಮೆಂಟ್ಸ್ ಗಳು ಬಂದು. ಬಟ್ ಇದರಲ್ಲಿ ನಾನು ಕಮೆಂಟ್ ಟಾರ್ಗೆಟ್ ನ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ನಾನು ಯಾವತ್ತು ನಿಮಗೆ ಲೈಕ್ ಟಾರ್ಗೆಟ್ ಎಲ್ಲ ಕೊಟ್ಟರೆ ನೀವು ಪಟ್ ಅಂತ ಕಂಪ್ಲೀಟ್ ಮಾಡಿದೀರಾ ಗೈಸ್. ಹಾಗೇನೆ ಇವತ್ತು ಬಂದ್ಬಿಟ್ಟು ಕಮೆಂಟ್ ಟಾರ್ಗೆಟ್ ಕೊಡೋಣ ಅಂತ. ಸೊ ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು 100+ ಕಮೆಂಟ್ಸ್ ಗಳನ್ನ ಮಾಡಬೇಕು. ಸೊ ನೋಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಷ್ಟು ಜನರು ಎಷ್ಟು ಕಮೆಂಟ್ ಮಾಡಿದೀರಾ ಅಂತ ನೋಡ್ಬಿಟ್ಟು ಹೇಳ್ತೀನಿ, ಓಕೆನಾ. ಸೊ ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್ ಮಾತಾಡಿದ್ರೆ ನಮ್ಮ ಗರೇನಾ ಅವರು ಒಬ್ಬರ ಜೊತೆ ಕೊಲ್ಯಾಬ್ ಮಾಡ್ಕೊಳ್ತಿದಾರ ಅಂತೆ ಅಂಡ್ ಹೊಸ ಕ್ಯಾರೆಕ್ಟರ್ ಬಿಡ್ತಾರಂತೆ. ಆ ಕ್ಯಾರೆಕ್ಟರ್ಗೆ ಮೋಸ್ಟ್ ಫುಲ್ ಪವರ್ಫುಲ್ ಆಗಿ ತಯಾರಿಯನ್ನು ಮಾಡ್ತಾರಂತೆ. ಸೊ ನೋಡೋಣ ಅದು ಯಾವ ಕ್ಯಾರೆಕ್ಟರ್ ಅಂತ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೇನೆ ಸ್ವಲ್ಪ ಫ್ರೀ ಆಗಿ ಪೆಟ್ಗಳದ್ದು ಕ್ರೇಟ್ ಕೂಡ ಕೊಡ್ತಾ ಇದಾರ ಅಂತ. ಸೊ ಯಾವ್ದಾದ್ರು ಪೆಟ್ ಬೇಕಾದ್ರೆ ನಿಮಗೆ ಅದನ್ನ ಕೂಡ ಕ್ಲೈಮ್ ಮಾಡ್ಕೋಬಹುದಂತೆ. ಸೊ ಅದ್ಯಾವ ಕ್ರೇಟು ಅಂತಾನು ಅದ್ರ ಬಗ್ಗೆನೂ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೇನೆ ಒಂದು ನೆಕ್ಸ್ಟ್ ಶಾರ್ಟ್ ಗನ್ಸ್ ಒಂದು ಇವೆಂಟ್ ಕೂಡ ಬರ್ತಾ ಇದೆ, ಆ ಇವೆಂಟ್ ಬಗ್ಗೆನೂ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಆಗಿ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಗೈಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದ್ಯಲ್ಲ ಗೈಸ್, ಇಲ್ಲಿ OB43 ಅಪ್ಡೇಟ್ ಬಂದಾದ್ಮೇಲೆ ನಮ್ ಗೇಮ್ ಅಲ್ಲಿ ಸೊ ಒಬ್ಬರ ಜೊತೆ ಕೊಲ್ಯಾಬ್ ಮಾಡ್ಕೊಳ್ತಾರಂತೆ. ಯಾರ ಜೊತೆ ಅಂದ್ರೆ ಇಲ್ಲಿ ಕಾಣ್ತಿದ್ಯಲ್ಲ, ಸೊ ಫ್ರೀ ಫೈರ್ ಎಕ್ಸ್ಟಾಮ್ ರೈಡರ್ ಲಾರಾ ಕ್ರಾಫ್ಟ್ ಅಂತೆ. ಸೊ ಇವ್ರ ಜೊತೆ ನಮ್ಮ ಗರೇನಾ ಅವರು ಕೊಲ್ಯಾಬ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಇವ್ರದ್ದು ಒಂದು ಸ್ಪೆಷಲ್ ಆಗಿ ಒಂದು ಕ್ಯಾರೆಕ್ಟರ್ ಕೂಡ ನಮ್ಮ ಗೇಮ್ ಅಲ್ಲಿ ಬಿಡ್ತಾರಂತೆ. ಸೊ ಗೈಸ್ ಈ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಇದ್ರದ್ದು ಯಾವುದೇ ತರ ಪೋಸ್ಟ್ ಸಿಗ್ಲಿಲ್ಲ ಯಾವ ತರ ಬಿಡ್ತಾರೆ ಅಂತ. ಬಟ್ ಗೈಸ್ ಇದೊಂದು ಇವ್ರದ್ದು ಒಂದು ಗೇಮ್ ಕೂಡ ಇದೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇದು ಗೇಮ್ ಬ್ಯಾನರ್, ಓಕೆನಾ. ಇದು ಬಂದ್ಬಿಟ್ಟು ಅವ್ರದ್ದು ಒಂದು ಪರ್ಸನಲಿ ಒಂದು ಗೇಮ್ ಕೂಡ ಇದೆ. ಸೊ ಅವ್ರ ಜೊತೆ ಡೈರೆಕ್ಟ್ ಆಗಿ ಇವರು ಕೊಲ್ಯಾಬ್ ಮಾಡ್ಕೊಂಡು ಅಂಡ್ ಸ್ವಲ್ಪ ಗೇಮ್ ನ ನಮ್ಮ ಫ್ರೀ ಫೈರ್ ನ ಕೂಡ ಬೆಳೆಸೋಣ ಅಂತ ಅನ್ಕೊಂಡಿದ್ದಾರೆ. ಬಟ್ ಗೈಸ್ ಇದು ಬಂದ್ಬಿಟ್ಟು ನಮ್ಮ ಆ ಗೇಮ್ ಅಲ್ಲಿರೋ ಕ್ಯಾರೆಕ್ಟರ್ದು ಇದು. ಬಟ್ ನಮ್ ಗೇಮ್ ಅಲ್ಲಿ ಬರುವಾಗ ಯಾವ ತರ ನಮ್ ಕ್ಯಾರೆಕ್ಟರ್ ಕಾಣುತ್ತೆ ಅಂತ ನನ್ಗೆ ಯಾವುದೇ ತರ ಐಡಿಯಾ ಇಲ್ಲ. ಇದೇ ತರ ಕಾಣ್ಬೋದು ಇಲ್ಲ, ಬಟ್ ಚೇಂಜಸ್ ಕೂಡ ಮಾಡ್ಬೋದು. ಬಟ್ ಇದರದ್ದು ಕ್ಯಾರೆಕ್ಟರ್ ಸ್ಕಿಲ್ ಅಬಿಲಿಟಿ ಬಗ್ಗೆ ಮಾತಾಡಿದ್ರೆ ಇದು ಹೈಡ್ ಮಾಡಿದ್ದಾರೆ. ನಮಗೆ ಸರ್ಪ್ರೈಸ್ ಆಗಿ ಇದರದ್ದು ಕ್ಯಾರೆಕ್ಟರ್ ಸ್ಕಿಲ್ ನ ಶೋ ಮಾಡ್ತಾರಂತೆ. ಸೊ ಕಾದ್ಬಿಟ್ಟು ನೋಡೋಣ ಗೈಸ್ ಏನಿರುತ್ತೆ ಇದರದ್ದು ಸ್ಪೆಷಾಲಿಟಿ ಅಂತ. ನನ್ಗೆ ಏನಾದ್ರು ಇದರದ್ದು ಕ್ಯಾರೆಕ್ಟರ್ ಸ್ಕಿಲ್ ಅಬಿಲಿಟಿಗಳ ಬಗ್ಗೆ ಏನಾದ್ರು ನ್ಯೂಸ್ ಸಿಕ್ಕಿದ್ರೆ ಪಟ್ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನನ್ನ ಚಾನಲ್ ನ ಅಂಡ್ ನಾನು ನಿಮ್ನ ಚಿಲ್ ಮಾಡ್ತೀನಿ, ಓಕೆನಾ. ಹಾಗೇನೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಬರ್ತಾ ಇದೆ ಅಂತೆ OB43 ಅಪ್ಡೇಟ್ಗೆ. ಸೊ ಅದರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸೊ ಇದ್ರದ್ದು ಕೂಡ ಯಾವುದೇ ತರ ಫೇಸ್ ಗಳನ್ನ ಆಡ್ ಮಾಡಿಲ್ಲ ಇನ್ನು. ಇವನು ಹೆಂಗ್ ಕಾಣ್ತಾನೆ ಈ ಕ್ಯಾರೆಕ್ಟರ್ ಅಂತ ಒಂದು ಸಿಂಪಲ್ ಆಗಿದೆ ನೋಡಕ್ಕೆ. ಬಟ್ ಇದ್ರದ್ದು ಫೇಸ್ ಯಾವ ತರ ಇರುತ್ತೆ ನಾನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಇದ್ರದ್ದು ಕ್ಯಾರೆಕ್ಟರ್ ಸ್ಕಿಲ್ ಬಗ್ಗೆ ಮಾತಾಡಿದ್ರೆ ಎಬಿಲಿಟಿ ಏನಪ್ಪಾ ಅಂದ್ರೆ ಸೊ ಈ ಕ್ಯಾರೆಕ್ಟರ್ ನ ಒಂದು ಯೂಸ್ ಮಾಡಿದ್ರೆ ಈ ಕ್ಯಾರೆಕ್ಟರ್ ಇಂದ ಒಂದು ಡ್ರಾನ್ ತರ ಒಂದು ಲೈನ್ ಹೋಗುತ್ತೆ. ಸೊ ಆ ಲೈನ್ ಹೋಗ್ಬಿಟ್ಟು ಅವನು ಎಲ್ಲೇ ಇದ್ರು ಅವ್ನು ಈ ಕಡೆ ಇದ್ದಾನೆ ಅಂತ ನಮ್ಗೆ ಡ್ರಾನ್ ಲೊಕೇಶನ್ ತೋರಿಸ್ಕೊಡುತ್ತೆ. ಹಾಗೇನೆ ಅವನಿಗೆ ತೋರಿಸ್ಕೊಟ್ಟಂಗೆ 10 ಒಂದು HP ನ ಕಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅವನು ಏನಪ್ಪಾ ಅಂದ್ರೆ ಆ ಡ್ರಾನ್ ಹೋಗಿ ಅವ್ನಿಗೆ ಟಚ್ ಆದಂಗೆ ಅವ್ನಿಗೆ ಎಲ್ಲೂ ಓಡಕ್ಕಾಗಲ್ಲ. ಸೊ ಅಲ್ಲೇ ಸ್ಟ್ರಕ್ ಆಗ್ಬಿಡ್ತಾನೆ ಒಂದು 4 ಸೆಕೆಂಡ್ಗೆ. ಆ 4 ಸೆಕೆಂಡ್ ಅಲ್ಲಿ ನೀವು ಹೋಗ್ಬಿಟ್ಟು ಫುಲ್ ಅವ್ನು ಚಿಂದಿ ಆಗಿರೋ ರೆಡ್ ಹೆಡ್ ಶಾಟ್ ಹೊಡೆದ್ಬಿಟ್ಟು ಬೇಕಾದ್ರೆ ಬಂದ್ಬಿಡ್ಬೋದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೊಂಥರ ಚೆನ್ನಾಗಿದೆ. ಬಟ್ ಈ ಕ್ಯಾರೆಕ್ಟರ್ ಬ್ರೋ ನಿನ್ಗೆ ಇಷ್ಟ ಆಯ್ತಾ ಬ್ರೋ ಅನ್ನೋದಾದ್ರೆ ಗೈಸ್ ನಾನು ಹೇಳ್ತಾ ಇಲ್ವಾ 2019 ಅಲ್ಲಿ ಮಸ್ತ್ ಆಗಿತ್ತು. ಅಂಡ್ 20 ಬರ್ತಾ 21ಗೆಲ್ಲ ಫುಲ್ ಬೋರಿಂಗ್ ಆಗಿ ಸ್ಟಾರ್ಟ್ ಆಯ್ತು. ಅಂಡ್ ಇವಾಗಂತೂ 2023 ಅಲ್ಲಿ ಇಲ್ದಿರೋ ಕ್ಯಾರೆಕ್ಟರ್ ಆಗಿರ್ಬೋದು ಅದು ಇದು ಹಾಳು ಮೂಳು ಎಲ್ಲ ಬಿಟ್ಟು ದುಡ್ಡು ಮಾಡಕ್ಕೆ ಸಾಯ್ತವ್ರೆ ಗರೇನಾ ಅವರು. ಬಟ್ ಗೇಮ್ ಅಲ್ಲಿ ಫಸ್ಟ್ ತರ ಫೀಲ್ ಬರ್ತಾ ಇಲ್ಲ ಗುರು. ಸೊ ಅದಕ್ಕೆ ನಾನು ಜಾಸ್ತಿ ಏನೋ ಆಡಕ್ಕೂ ಹೋಗಲ್ಲ ಗೇಮು. ಬಟ್ ಈ ತರ ಕ್ಯಾರೆಕ್ಟರ್ಸ್ ಎಲ್ಲ ಬಿಟ್ಟಿದ್ರೆ ಏನಪ್ಪಾ ಅಂದ್ರೆ ಸೊ ದುಡ್ಡಿರೋರು ಕ್ಯಾರೆಕ್ಟರ್ಸ್ ನ ಬೈ ಮಾಡ್ತಾರೆ, ದುಡ್ಡು ಇಲ್ದಿರೋರು ನೋಬಿಡಗಳೇನಪ್ಪ ಮಾಡ್ತೀವಿ ಅಂದ್ರೆ ಸೊ ಡೈರೆಕ್ಟ್ ಆಗಿ ಮ್ಯಾಚ್ ಆಡ್ತೀವಿ. ಅಂಡ್ ಇಂಥ ಸ್ಕಿಲ್ ಗಳನ್ನ ಅವ್ರು ಯೂಸ್ ಮಾಡಿ ನಮ್ಮನ್ನ ಹೊಡೆದ್ರೆ ಸೊ ನಮ್ಗೆ ಒಂಥರ ಸಿಟ್ ಬರುತ್ತೆ. ಈ ಕಡೆ ಒಂದ್ ಸೈಡ್ ಟಾಪ್ ಅಪ್ ಮಾಡೋಕ್ಕೂ ಅಲ್ಲ ಅಂಡ್ ಒಂದ್ ಸೈಡ್ ಗೇಮ್ ಡಿಲೀಟ್ ಮಾಡೋಕ್ಕೂ ಅಲ್ಲ. ಸೊ ಒಂಥರ ಬೇಜಾರಾಗುತ್ತೆ. ಅಂಡ್ ಸ್ವಲ್ಪ ಗೇಮ್ ಎಲ್ಲ ಪ್ರಮೋಷನ್ ಆದ್ಮೇಲೆ ಏನಪ್ಪ ಮಾಡ್ತಾರೆ ಈ ಗರೇನಾ ಅವರು ಅಂದ್ರೆ ಈ ಗರೇನಾ ಅವ್ರದ್ದು ಕೆಲಸ ಎಲ್ಲ ಮುಗಿಯುತ್ತಲ್ಲ, ಅವ್ರ ಇವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡು ಸೊ ಸ್ವಲ್ಪ ಗೇಮ್ ಇನ್ಸ್ಟಾಲ್ಸ್ ಎಲ್ಲ ಇನ್ನೂ ಮತ್ತೆ ಜಾಸ್ತಿ ಆದಂಗೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಈ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತುಂಬಾ ಜನರು ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ದಿಮಿತ್ರಿ ಮತ್ತೆ ಸೋನಿಯಾ ಕ್ಯಾರೆಕ್ಟರ್ದು ಅದೇ ತರ ಆಗಿದ್ದು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೈ ಅದ್ರದ್ದು ಇದು ಕೊಟ್ಟರು, ಆಮೇಲೆ ತುಂಬಾ ಜನರು ಕಮೆಂಟ್ ಮಾಡಕ್ ಹೋದಾಗ ಆ ಕ್ಯಾರೆಕ್ಟರ್ದು ಪವರ್ ನ ಸ್ವಲ್ಪ ಕಮ್ಮಿ ಮಾಡಿದ್ರಿ. ಅದೇ ತರ ಈ ಕ್ಯಾರೆಕ್ಟರ್ ನ ಕೂಡ ಸ್ವಲ್ಪ ದಿವಸ ಚಂದ ಯೂಸ್ ಮಾಡಾದ್ಮೇಲೆ ಕ್ಯಾರೆಕ್ಟರ್ದು ಪವರ್ ಕಮ್ಮಿ ಮಾಡ್ಬಿಡ್ತಾರೆ. ಇಷ್ಟೇ ಆಗೋದು, ಇನ್ನೇನು ಇಲ್ಲ. ಸುಮ್ಮನೆ ಎಲ್ಲ ಇವೆಂಟ್ ಡೈಮಂಡ್ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ, ನಾರ್ಮಲ್ ಆಗಿ ಗೇಮ್ ಆಡಿ ಅಂಡ್ ಎಂಜಾಯ್ ಮಾಡಿ, ಓಕೆನಾ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಇದು ಯಾವಾಗಪ್ಪ ನಿಮಗೆ ಪೆಟ್ದು ಕ್ರೇಟ್ ಕೊಡ್ತಾರೆ ಅನ್ನೋದಾದ್ರೆ ಗೈಸ್ ಈ ಪೆಟ್ ಕ್ರೇಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಪರ್ಮನೆಂಟ್ ಆಗಿ ಒಂದು ಪೆಟ್ ಸ್ಕಿನ್ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡಿ ತಗೋಬಹುದು. ಏನಾದ್ರು ಏನಾದ್ರು ನೀವು ಪರ್ಚೇಸ್ ಮಾಡಿದ್ರೆ ಸೊ ನಿಮಗೆ ಈ
ಕ್ರೇಟ್ ಕೂಡ ಕೊಡ್ತಾರೆ. ಯಾವ ಪೆಟ್ ಬೇಕು ಆ ಪೆಟ್ನ ನೀವು ಕ್ಲೈಮ್ ಮಾಡ್ಕೋಬೋದು. ಹಾಗೆಯೇ ಇದು ಫ್ರೀಯಾಗಿ ಕೊಡ್ತಾರಂತೆ. ಸೊ ಜನವರಿ ಸ್ಪೆಷಲಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಜನವರಿ ಸ್ಪೆಷಲಲ್ಲಿ ಏನಾದರೂ ಇದ್ರದ್ದು ಕನ್ಫರ್ಮ್ ಡೇಟ್ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ. ಹಾಗೆಯೇ ಇದು ಸೊ ಗೋಲ್ಡ್ ರಾಯಲ್ದು ನಿಮ್ಗೊಂದು ಇವೆಂಟ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಬಂಡಲ್ದು ಇವೆಂಟ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೈಸ್ ಬಂಡಲ್ದು ಏನಾದರೂ ಇವೆಂಟ್ಸ್ ಬಂದಿದ್ರೆ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ನೆಕ್ಸ್ಟ್ ಗೋಲ್ಡ್ ರಾಯಲ್ ಬಂಡಲ್ ಯಾವುದು ಅಂತ. ಸೊ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ವೆಪನ್ ರಾಯಲ್ ಏನಾದರೂ ಬಂದರೆ ಸೊ ಗೋಲ್ಡಲ್ಲಿ ಸೊ ಈ ಇವೆಂಟ್ ಬರ್ಬೋದು. ಯಾವುದಕ್ಕೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಓಕೆನಾ. ಸೊ ಎಲ್ಲ ಫ್ರೀ ಇವೆಂಟ್ಸ್ ಅಲ್ವಾ, ಅದಕ್ಕಾಗಿ ಶೇರ್ ಮಾಡ್ಕೊಳ್ತಾ ಇರೋದು. ಇದರಲ್ಲಿ ಬಂದ್ಬಿಟ್ಟು ನಮ್ಗೆ ಏನೆಲ್ಲ ಸ್ಪೆಷಲ್ ಅಂದರೆ ಒಂದು ಸ್ಕಾರ್ ಸ್ಕಿನ್ ಕೊಡ್ತಾ ಇದ್ದಾರೆ ಆ್ಯಂಡ್ M10 ಸ್ಕಿನ್ ಕೊಡ್ತಾ ಇದ್ದಾರೆ ಆ್ಯಂಡ್ MP5 ಸ್ಕಿನ್ ಕೂಡ ಕೊಡ್ತಾ ಇದ್ದಾರೆ ಗುರು. ಸ್ಕಾರ್ ಸ್ಕಿನ್ ಬಗ್ಗೆ ಮಾತಾಡೋದಾದ್ರೆ ಸಿಂಗಲ್ ರೇಟ್ ಆಫ್ ಫೈರು, ಸಿಂಗಲ್ ರೇಂಜ್ ಕೊಟ್ಟಿದ್ದಾರೆ. ಪ್ಲಸ್ ಆ್ಯಂಡ್ ಗೈಸ್ ಪರವಾಗಿಲ್ಲ ಎಲ್ಲ ಗನ್ ಸ್ಕಿನ್ನು ಆ್ಯಂಡ್ ಥಾಮ್ಸನ್ ಗನ್ ಸ್ಕಿನ್ ಕೂಡ ಕೊಟ್ಟಿದ್ದಾರೆ. ಸೊ ಇವೆಂಟ್ ಬಗ್ಗೆ ಮಾತಾಡಿದ್ರೆ ಗೋಲ್ಡ್ ರಾಯಲಲ್ಲಿ ಬರೋದಲ್ವಾ, ಸೊ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಗೋಲ್ಡ್ ಇಟ್ಕೊಂಡಿರಿ, ಒಳ್ಳೆ ಇವೆಂಟ್ಸ್ಗಳು ಬರುತ್ತೆ ಮುಂದೆ, ಸುಮ್ಮನೆ ಸ್ಪೆಂಡ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಫೆಡೆಡ್ ವೀಲ್ ಬಂಡಲ್ ಯಾವುದು ಬ್ರೋ ಅನ್ನೋದಾದ್ರೆ ಗೈಸ್ ಇದು ಬಂದುಬಿಟ್ಟು ಶಾರ್ಟ್ ಗನ್ ಸ್ಕಿನ್ ಎಲ್ಲ ಕಾಣ್ತಿದೆಯಲ್ಲ, ಸೊ ಇದು ಬರುತ್ತಾ ಅನ್ನೋದ್ರೆ ಗೈಸ್ ಜಸ್ಟ್ ಇವಾಗ ಅಷ್ಟೇ ನಾನು ವೀಡಿಯೋ ಮಾಡುವಾಗ ನಮ್ಮ ಫ್ರೀ ಫೈರ್ ಫೈಲಲ್ಲಿ ಇದನ್ನ ಆ್ಯಡ್ ಮಾಡಿದ್ದಾರೆ ಇವೆಂಟ್ನ. ಇದು ಇಂಡಿಯನ್ ಸರ್ವರಲ್ಲಿ ಬೇರೆ. ಅದು ಬಿಟ್ಬಿಟ್ಟು ಇದರಲ್ಲಿ ಎಲ್ಲ ಥರ ಶಾರ್ಟ್ ಗನ್ ಸ್ಕಿನ್ ಕೂಡ ಆ್ಯಡ್ ಮಾಡಿದ್ದಾರೆ, ಲೆಜೆಂಡರಿ ಮತ್ತು ಇದರಲ್ಲೊಂದು ಮಸ್ತಾಗಿರೋ ಬಂಡಲ್ ಕೂಡ ಆ್ಯಡ್ ಮಾಡಿದ್ದಾರೆ. ಇದು 100% ಬರುತ್ತಾ ಬ್ರೋ ಹೇಳು ಬ್ರೋ ಅನ್ನೋದಾದ್ರೆ ನನ್ನ ಪ್ರಕಾರ ಇದು ಫೈಲಲ್ಲಿ ಆ್ಯಡ್ ಮಾಡಿದ್ದಾರೆ ಅಂದರೆ ಬಂದೇ ಬರುತ್ತೆ. ಬಟ್ ಏನಪ್ಪ ಅಂದರೆ ಫೈಲಲ್ಲಿ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಏನಾದರೂ 2 ಡೇಸ್ ಬಿಟ್ಟು ಇದ್ರ ಬಗ್ಗೆ ಮತ್ತೆ ಏನಾದರೂ ಅಪ್ಡೇಟ್ ಕೊಟ್ಟಿದ್ರೆ ಮಾತ್ರ ಪಕ್ಕ ಬಂದೇ ಬರುತ್ತೆ. ಏನಾದರೂ ಕೊಟ್ಟಿಲ್ಲ ಅಂದರೆ ಇದು ಬರೋ ಡೌಟೇ. ಸೊ ಇವಾಗ ಮೈಂಡಲ್ಲಿ ಕರೆನ್ ಅವರು ಅಂದ್ಕೊಂಡಿದ್ದಾರೆ ಈವೆಂಟ್ನ ಬಿಡೋಣ ಅಂತ. ಏನಾದರೂ ಮಧ್ಯದಲ್ಲಿ ಮತ್ತೆ ಕುಡ್ಕೋರ ಥರ ಚೇಂಜ್ ಮಾಡಿಬಿಟ್ರೆ ರೂಲ್ಸ್ ನಾನೇನೂ ಮಾಡೋಕ್ಕಾಗಲ್ಲ. ಜಸ್ಟ್ ನಿಮಗೆ ಅಪ್ಡೇಟ್ ಕೊಟ್ಟಿರ್ತೀನಿ, ಬರುತ್ತಾ ಇಲ್ವಾ ಅಂತ ಅದ್ರದ್ದು ಕನ್ಫರ್ಮ್ ಮುಂದೆ ಹೇಳೋಣ. ಓಕೆನಾ. ಇದ್ರದ್ದು ನನಗೆ ಯಾವುದೇ ಥರ ಲೀಕ್ಸ್ ಇಲ್ಲ, ಜಸ್ಟ್ ಆ್ಯಡ್ ಮಾಡಿದಾರಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ಹಾಗೆ ಗೈಸ್ ಇದು ಬಂದುಬಿಟ್ಟು ನೆಕ್ಸ್ಟು ಇವೋ ಬಂಡಲ್ ಅಂತಲೇ ಹೇಳ್ಬೋದು. ಇದು ಕನ್ಫರ್ಮ್ ಆಗಿದೆ. ಸೊ ಯಾವುದೇ ಥರ ಚೇಂಜಸ್ ಇಲ್ಲ. ಡಿಸೆಂಬರ್ 24 ಒಳಗಡೆ ಈ ಇವೆಂಟ್ ಬರುತ್ತೆ. ಸೊ ಇದು 100% ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇನ್ನೊಂದು 4 ಡೇಸ್ ವೆಯ್ಟ್ ಮಾಡಿ ಬರ್ಬೋದು. ಓಕೆನಾ. ಸೊ ಬಂದರೆ ಇದ್ರ ಬಗ್ಗೆ ಮಾತಾಡಿದ್ರೆ ಇದು ಚೆನ್ನಾಗೇ ಇದೆ. ಸೊ ಡೈಮಂಡ್ ಇರೋರು, ಅದೇ 3000 ಮೇಲೆ ಡೈಮಂಡ್ ಇರೋರು ಸೊ ಟ್ರೈ ಮಾಡಿ, ಪಕ್ಕ ಸಿಗುತ್ತೆ. ಒಂದು 800,000 ಎಲ್ಲ ಇರೋರು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ, ಯಾಕಪ್ಪ ಅಂದರೆ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಇಂಥವ್ರಿಗೆ ಹೇಳಿದ್ರೆ. ಹಾಗೆಯೇ ಗೈಸ್ ನೆಕ್ಸ್ಟು ಮತ್ತು ಇದು ಲೆಸ್ ಈಸ್ ಮೋರ್ ಅಂತ ಒಂದು ಈವೆಂಟ್ ಕೂಡ ಬರುತ್ತೆ ಅಂತ ಹೇಳಿದ್ದೆ. ಸೊ ಇದು ಕೂಡ ಕನ್ಫರ್ಮ್ ಆಗಿದೆ. ಇದು ಬಂದುಬಿಟ್ಟು ನಮಗೆ 25 ಡೇಟ್ ಕೊಟ್ಟಿದ್ದಾರೆ. ಬಟ್ ಇದು ಕನ್ಫರ್ಮ್ ಆಗಿ ನಾನು ಹೇಳಲ್ಲ 25ಗೆ ಬರುತ್ತೆ ಅಂತ. ಯಾಕಪ್ಪ ಅಂದರೆ ಸೊ ನನಗೂ ಸಿಕ್ಕಿರೋದು ಇದು ಬರೀ 50% ಕನ್ಫರ್ಮ್ ಡೇಟ್ ಅಷ್ಟೇ. ಸೊ 100% ಸಿಕ್ಕಿಲ್ಲ. ಸಿಕ್ಕಿರೋ ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆನಾ ನಿಮ್ಮ ಜೊತೆ. ಇದು ಬಂದುಬಿಟ್ಟು ಈವೆಂಟ್ ಅಂತೂ ಕನ್ಫರ್ಮ್ ಆಗಿದೆ. ಇದು ಯಾವಾಗ ಬೇಕಾದ್ರೂ ಬರ್ಬೋದು. ಈ ಮಂತಲ್ಲಿ ಬಂದಿಲ್ಲ ಅಂದ್ರೂ ಜನವರಿ ಸ್ಪೆಷಲ್ ಫಸ್ಟ್ ವೀಕಲ್ಲಂತೂ ಬಂದೇ ಬರುತ್ತೆ. ಸೊ ಡೋಂಟ್ ವರಿ, ಈ ಮಂತ್ ಎಂಡ್ ಆಗೋಕೆ ಆಗ್ಬಿಡ್ತು. ಎಷ್ಟು ಬೇಗ 2023 ಕೂಡ ಹೋಗ್ತಾ ಇದೆ. ಇವಾಗ ತಾನೇ 2023 ಬಂದ ನೆನಪು. ಬಟ್ ಎಷ್ಟು ಬೇಗ ವರ್ಷಗಳು ಕಳೆದು ಹೋಗುತ್ತೆ ನೀವೇ ಯೋಚನೆ ಮಾಡಿ. ಸೊ ಗೈಸ್ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ, ಏನಾದರೂ ಮಾಡಿ ಲೈಫಲ್ಲಿ. ಆ್ಯಂಡ್ ಇವಾಗೆಲ್ಲ ನೀವು ಜಾಸ್ತಿ ಗೇಮ್ ಮಾಡ್ಕೊಂಡು ರ್ಯಾಂಕ್ ಎಲ್ಲ ಪುಷ್ ಮಾಡ್ತಾ ಇರ್ಬೋದು. ಬಟ್ ಗೈಸ್ ಇದು ಮುಂದೆ ಕೈ ಹಿಡಿಯಲ್ಲ ಗೇಮು. ನಾನು ಹೇಳ್ತಾ ಇರೋ ಪ್ರಕಾರ ನಾನು ಫಸ್ಟ್ ತುಂಬ ಗ್ರ್ಯಾಂಡ್ ಮಾಸ್ಟರ್ ಪುಷಿಂಗ್ ಅಂತೆ ಅದು ಇದು ಗೇಮ್ ಮಾಡ್ತಿದ್ದೆ. ಬಟ್ ಸ್ವಲ್ಪ ಏಜ್ ಹೋಗ್ತಾ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಸೊ ಲೈಫ್ ಹೆಂಗೆ ಅಂತ. ಸುಮ್ಮನೆ ಗೇಮಲ್ಲಿ ಬಂದುಬಿಟ್ಟು ನೀವು ಸ್ಪೆಂಡ್ ಮಾಡೋದು ಮನಿ ಆಗಲಿ ಏನೋ ಮಾಡೋಕ್ಕೆ ಹೋಗಬೇಡಿ. ಸೊ ಯೂಟ್ಯೂಬರ್ಸ್ಗಂದರೆ ಗುರು ನಾನು ಹೇಳ್ತಾ ಇರೋದು ನಮ್ಮಂಥ ಯೂಟ್ಯೂಬರ್ಸ್ಗೆಲ್ಲ ದೊಡ್ಡ ಯೂಟ್ಯೂಬರ್ಸ್ಗೆ ಹೇಳ್ತಾ ಇರೋದು. ಸೊ ಹಿಂದಿ ಯೂಟ್ಯೂಬರ್ಸ್ ಅವರೆಲ್ಲ ಮಂತ್ಲಿ 1 ಲಕ್ಷ 1.5 ಲಕ್ಷ 2 ಲಕ್ಷವರೆಗೂ ಅರ್ನಿಂಗ್ ಮಾಡ್ತಾರೆ. ಸೊ ಇಂಥವ್ರ ಬಗ್ಗೆ ಹೇಳೋದಾದ್ರೆ ಇವರು ಗೇಮಲ್ಲಿ ಅದ್ರ 1/4%ನ ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋ ಮಾಡಿ ಅದರದ್ದು ಡಬಲ್ ದುಡ್ಡನ್ನ ದುಡಿತಾರೆ. ಇಷ್ಟು ಅವ್ರದ್ದೊಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಬಟ್ ಗೈಸ್ ನಮ್ಮಂಥವರೆಲ್ಲ ನಾವೆಲ್ಲ ಇದರಲ್ಲಿ ಟಾಪಪ್ ಮಾಡಿದ್ರೆ ಸೊ ಬರೋ ಎರ್ನಿಂಗ್ಗಿಂತನೂ ಸುಮ್ಮನೆ ನಾವು ಇದರಲ್ಲಿ ತಿನ್ಸೋದೇ ಜಾಸ್ತಿ ಆಗಿಬಿಡುತ್ತೆ. ಕಾರಣ ಅವ್ರಿಗೆ ಸುಮ್ಮನೆ ಜಾಸ್ತಿ ಎಲ್ಲ ಟಾಪಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತೂ ನಿಮಗೆ ಟಾಪಪ್ ಮಾಡಲೇಬೇಕು ಅಂದರೆ ಏನೋ ಒಂದು ಅಪರೂಪಕ್ಕೆ ದುಡ್ಡಿದ್ರೆ ಸುಮ್ಮನೆ ಡೈರೆಕ್ಟಾಗಿ ಟಾಪಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಸೊ ಇವಾಗ ಅಪ್ಪ ಅಮ್ಮ ಮಾಡಿರೋ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡೋಕ್ಕೆ ನಿಮಗೆ ಖುಷಿಯಾಗಿ ಅನಿಸುತ್ತೆ. ಬಟ್ ಗೈಸ್ ನೀವು ಅದೇ ಒಂದು 100 ರೂಪಾಯಿನ ದುಡ್ದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಪ್ಪ ಅಂತ. ಸೊ ನೀವು 5 ರೂಪಾಯಿ ಖರ್ಚು ಮಾಡೋಕ್ಕೆ ಕೂಡ ಹಿಂದೆ ಮುಂದೆ ತಿರುಗಿ ನೋಡ್ತೀರಾ. ಸೊ ಖರ್ಚು ಮಾಡಬೇಕಾ, ಈ 5 ರೂಪಾಯಿನ ಇದು ಇದ್ದರೆ ಏನೋ ಒಂದು ಯೂಸ್ ಆಗುತ್ತಲ್ಲ ಅನಿಸುತ್ತೆ ಗುರು. ಫೀಲ್ ನಿಜವಾಗ್ಲೂ ಆ ಥರ ಫೀಲ್ ಆಗುತ್ತೆ ನಿಮಗೆ. ಸೊ ಗೈಸ್ ದುಡ್ಡನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್ ಹಾಗೆ ನಿಮ್ಮನ್ನ ಬೇಜಾರು ಮಾಡೋದು ಬೇಡ. ಬನ್ನಿ ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಗೈಸ್ ನನಗೆ ಸಿಕ್ಕಿರೋ ಲೀಕ್ಸ್ ಪ್ರಕಾರ ಈ ಮಂತಲ್ಲಿ ಬಂದುಬಿಟ್ಟು ಬ್ಯಾನ್ ನೋಟಿಸ್ನ ಕಳಿಸಿದ್ದಾರೆ ನಮ್ಮ ಕರೆನ ಅವರು. ಸೊ 2 ವೀಕಲ್ಲಿ 2,34,432 ಐಡಿಗಳನ್ನ ಪರ್ಮನೆಂಟ್ಲಿ ಸಸ್ಪೆಂಡ್ ಮಾಡಿದಾರಂತೆ. ಸೊ ಏನಪ್ಪ ಅಂದರೆ ನಿಮ್ಗೆ ಸ್ವಲ್ಪ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಏನಾದರೂ ನಿಮ್ಮ ಗಿಡಿ ಸೇಲ್ ಮಾಡಬೇಕು ಅಂದರೆ ನೀವು ಹೋಗ್ಬಿಟ್ಟು ಗೇಮಲ್ಲಿ ಬಯೋದಲ್ಲಿ ಬಂದುಬಿಟ್ಟು ID ಫಾರ್ ಸೇಲ್ ಕಾಂಟ್ಯಾಕ್ಟ್ ಆ್ಯಂಡ್ ಪೇಯ್ಡ್ ಪುಷ್ ಅಂತೆಲ್ಲ ಬರೆದಿರ್ತಾರಲ್ಲ, ಸೊ ಈ ಥರ ಎಲ್ಲ ಬರೆಯೋಕ್ಕೆ ಹೋಗಬೇಡಿ. ಸೊ ಐಡಿಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ನೀವು ರ್ಯಾಂಕ್ ಪುಷ್ ಎಲ್ಲ ಮಾಡ್ಕೊಡ್ತೀನಿ, ಪೇಯ್ಡ್ ಪುಷ್ ಕಾಂಟ್ಯಾಕ್ಟ್
ಕಾಂಟ್ಯಾಕ್ಟ್ ಮೀ ಅದು ಇದು ಅಂತ ಹೇಳ್ಬಿಟ್ಟು ನಂಬರ್ ಕೊಡೋದು ಆ್ಯಂಡ್ ನಾನು ಹ್ಯಾಕ್ ಕೊಡ್ತೀನಿ ಅಂತೆಲ್ಲ ಬಯೋದಲ್ಲಿ ಹಾಕೊಳ್ಳೋದು, ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಮಿಸ್ಟೇಕ್ಸು. ಐ ಡಿಗಳು ತುಂಬ ಸಸ್ಪೆಂಡ್ ಆಗ್ತಾ ಇದೆ, ಅದು ಸಸ್ಪೆಂಡ್ ಆದರೆ ರಿಟರ್ನ್ ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಬಯೋದಲ್ಲಿ ಹಾಳು ಮುಳು ಏನೋ ಹಾಕೋಬೇಡಿ. ಸೊ ಚೆನ್ನಾಗಿರೋದು ಏನಾದರೂ ಬಯೋದಲ್ಲಿ ಬರ್ಕೊಂಡು ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮ್ಮನೆ ಐ ಡಿ ಕಳ್ಕೊಳ್ಬೇಡಿ ಗುರು. ತುಂಬ ಅಪ್ಡೇಟ್ಸ್ಗಳು ನನಗೂ ಸಿಗಲಿಲ್ಲ ಇವತ್ತು, ಆದರೂ ನಿಮ್ಮ ಜೊತೆ ಸಿಕ್ಕಿರೋ ಅಪ್ಡೇಟ್ಸ್ಗಳನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಗೈಸ್ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು, ಯಾಕಪ್ಪ ಅಂದರೆ 3Kಗೆ ತುಂಬಾ ಹತ್ರ ಇದ್ದೀವಿ. ಸೊ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನದು ಕಮೆಂಟ್ ಟಾರ್ಗೆಟ್ ಬಂದುಬಿಟ್ಟು 100+ ಕೊಟ್ಟಿದ್ದೀನಿ. ಸೊ ನೋಡೋಣ 100 ಕಮೆಂಟಿಗೂ ಹೆಚ್ಚು ಕಮೆಂಟ್ಸ್ಗಳು ಬರುತ್ತಾ ಈ ವಿಡಿಯೋದಲ್ಲಿ ಅಂತ. ಸೊ ನೋಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಜನರಿಗೂ ಈ ವಿಡಿಯೋದಲ್ಲಿ ಒಂದು 5 ಮೆಂಬರ್ಗೂ ರಿಕ್ವೆಸ್ಟ್ ಕೂಡ ಹಾಕ್ತೀನಿ, UID ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್.